ಕೆಲವೊಮ್ಮೆ ಜೀವನದಲ್ಲಿ ಅತ್ಯಂತ ಆರಾಮದಾಯಕವಾದುದೇ ಅತ್ಯಂತ ಅಪಾಯಕರವಾಗಿರುತ್ತೆ. ಸ್ನೇಹಿತರೆ, ಇದು ಒಂದು ದ್ವೀಪದಲ್ಲಿ ಕೆಲವು ಹದ್ದುಗಳು ಆರಾಮದಾಯಕ ಜೀವನವನ್ನು ಕಳೆಯಲು ಹೋಗಿ ಅಪಾಯಕ್ಕೆ ಸಿಲುಕಿದಂತಹ ಕತೆ. ಒಂದಾನೊಂದು ಕಾಲದಲ್ಲಿ ಕೆಲವು ಹದ್ದುಗಳು ಹಸಿದು ದಣಿದು ಸಮುದ್ರದ ಮೇಲೆ ಹಾರುತ್ತಿದ್ದವು. ಅಷ್ಟರಲ್ಲೇ ಅವುಗಳಿಗೆ ಒಂದು ಸುಂದರವಾದ ದ್ವೀಪ ಕಂಡಿತು. ಅಲ್ಲಿದ್ದ ಶಾಂತತೆ, ಹಸಿರು ತುಂಬಿದ ಪ್ರದೇಶ, ಸಾಕಷ್ಟು ಆಹಾರ, ನೀರಿನಲ್ಲಿ ಮೀನುಗಳು ಹಾಗೂ ಯಾವುದಕ್ಕೂ ಭಯಪಡದಂತಹ ವಾತಾವರಣ. ಅದನ್ನು ನೋಡಿದ ಒಂದು ಹದ್ದು ಹೇಳ್ತು, ವಾಹ್, ಇದೇ ನಮ್ಮ ಸ್ವರ್ಗ. ಹೆಚ್ಚು ಹಾರುವ ಅಗತ್ಯವಿಲ್ಲ, ಬೇಟೆ ಹುಡುಕುವ ತಲೆಬಿಸಿ ಇಲ್ಲ, ಆಹಾರ ಮತ್ತು ನಿದ್ರೆ ಮಾತ್ರ. ನಾವು ಇಲ್ಲಿಂದ ಎಲ್ಲಿಗೂ ಹೋಗಬೇಕಾದ ಅವಶ್ಯಕತೆ ಇಲ್ಲ. ಇದಕ್ಕೆ ಎಲ್ಲ ಹದ್ದುಗಳು ಒಪ್ಪಿಕೊಂಡವು. ಪ್ರಾರಂಭದಲ್ಲಿ ಅವುಗಳು ಪ್ರತಿದಿನ ಹಾರುತ್ತಿದ್ದರೂ ಕಾಲಕ್ರಮೇಣ ಮೌನವಾಗುತ್ತಾ ಹೋದವು. ಹುಡುಕಾಟಕ್ಕೆ ಹೊರಡುವ ಅವಶ್ಯಕತೆ ಇರಲಿಲ್ಲ. ಅವುಗಳ ರೆಕ್ಕೆಗಳು ಬಲಹೀನವಾಗುತ್ತಾ ಬಂದವು. ಬಲಿಷ್ಠ ಉಗುರುಗಳು ಮೃದುವಾಗುತ್ತಿದ್ದವು. ಜೀವನ ಸುಲಭ, ಸೋಮಾರಿ ಹಾಗೂ ಆರಾಮದಾಯಕವಾಗಿತ್ತು. ದ್ವೀಪದ ಹೊರಗಿನ ಜಗತ್ತನ್ನು ನೋಡುವ ಅಭ್ಯಾಸವಿದ್ದ ವೃದ್ಧ ಹದ್ದು ಚಿಂತಿತವಾಗಿತ್ತು ಹಾಗೂ ಒಂದು ದಿನ ಎಲ್ಲರನ್ನೂ ಕರೆದು ಹೇಳಿತು, ಈ ದ್ವೀಪ ನಮ್ಮನ್ನು ದುರ್ಬಲಗೊಳಿಸುತ್ತಿದೆ. ನಾವು ಮತ್ತೆ ಪರ್ವತಗಳಿಗೆ ಹಾರಬೇಕು. ನಿಜವಾದ ಜೀವನ ಅಲ್ಲಿದೆ. ಅಪಾಯ ಬಂದಾಗ ನಾವು ಹಾರಲು ಸಾಧ್ಯವಿಲ್ಲ. ಇದನ್ನು ಕೇಳಿದ ಇತರ ಹದ್ದುಗಳು ಜೋರಾಗಿ ನಕ್ಕವು. ನೀನು ಹೆದರುವ ಮುದಿ ಹದ್ದು. ನಾವು ಇಲ್ಲಿ ಸುರಕ್ಷಿತವಾಗಿದ್ದೇವೆ. ಏಕೆ ನೋವಿನ ಜೀವನಕ್ಕೆ ಹಿಂದಿರುಗಬೇಕು? ವೃದ್ಧ ಹದ್ದು ಬೇಸರದಿಂದ ಹೇಳಿತು, ನೀವು ಆಕಾಶವನ್ನೇ ಮರೆತ ಹಕ್ಕಿಯಾಗಿದ್ದೀರಾ. ನಿಮ್ಮ ಉಗುರುಗಳು ಬೇಟೆಯಾಡುವುದನ್ನು ಮರೆತಿವೆ. ನಿಜವಾದ ಅಪಾಯ ಬಂದಾಗ ಏನು ಮಾಡುತ್ತೀರಾ? ಈ ಮಾತಿಗೆ ಯಾರೂ ತಲೆಕೆಡಿಸಿಕೊಳ್ಳಲಿಲ್ಲ. ಹಾಗಾಗಿ ವೃದ್ಧ ಹದ್ದು ತನ್ನ ರೆಕ್ಕೆಗಳನ್ನು ವಿಸ್ತರಿಸಿ ಒಂದೇ ಹಾರಿ ಹೋಯಿತು. ತಿಂಗಳುಗಳು ಕಳೆದವು. ಒಂದು ದಿನ ಒಂದು ಹಡಗು ದ್ವೀಪಕ್ಕೆ ಬಂತು. ಜನರು ಚಿರತೆಗಳನ್ನು ದ್ವೀಪಕ್ಕೆ ಬಿಡುವುದಕ್ಕಾಗಿ ಅಲ್ಲಿಗೆ ಬಂದಿದ್ದರು. ಆರಂಭದಲ್ಲಿ ಚಿರತೆಗಳು ದ್ವೀಪವನ್ನು ಗಮನಿಸಿದವು. ಬೇಗನೆ ಅವುಗಳಿಗೆ ಈ ಹದ್ದುಗಳು ಕಣ್ಣಿಗೆ ಬಿದ್ದವು. ಭಯಂಕರತೆ ಆರಂಭವಾಯಿತು. ಚಿರತೆಗಳು ಒಂದೊಂದಾಗಿ ಹದ್ದುಗಳನ್ನು ಕೊಲ್ಲತೊಡಗಿದವು. ದ್ವೀಪದಿಂದ ತಪ್ಪಿಸಿಕೊಳ್ಳುವ ಮಾರ್ಗವೇ ಇರಲಿಲ್ಲ. ಕಾರಣ ಹದ್ದುಗಳು ಹಾರಲಾರದಂತಾಗಿದ್ದವು. ಕೆಲವು ದಿನಗಳ ಬಳಿಕ ವೃದ್ಧ ಹದ್ದು ದ್ವೀಪಕ್ಕೆ ಮರಳಿ ಬಂತು. ಅಲ್ಲಿ ಆ ದೃಶ್ಯವನ್ನು ಕಂಡು ನಂಬಲಾರದೆ ನಿಂತಿತು. ಎಲ್ಲೆಡೆ ಸತ್ತ ಹದ್ದುಗಳು, ಸಂಪೂರ್ಣ ಮೌನ. ಅದರಲ್ಲಿ ಒಂದು ಹದ್ದು ಗಂಭೀರವಾಗಿ ಗಾಯಗೊಂಡಿದ್ದರೂ ಜೀವಂತವಾಗಿತ್ತು. ವೃದ್ಧ ಹದ್ದನ್ನು ನೋಡಿ ತಲೆ ತಗ್ಗಿಸಿ ಹೇಳಿತು, ನೀನು ಸರಿಯಾಗಿ ಹೇಳಿದ್ದೆ. ನಾವು ಹಾರುವುದನ್ನು, ಹೋರಾಟವನ್ನು ಮರೆತಿದ್ದೆವು. ಅವುಗಳು ನಮ್ಮನ್ನು ಕೊಂದು ಹಾಕಿದವು. ನಾವು ಬದುಕಲಾಗಲಿಲ್ಲ. ನಿನ್ನ ಮಾತು ಕೇಳಬೇಕಿತ್ತು. ಹೀಗೆ ಹೇಳುತ್ತಾ ಆ ಹದ್ದು ಕೂಡ ಕೊನೆಯುಸಿರು ಬಿಟ್ಟಿತು. ವೃದ್ಧ ಹದ್ದು ಮೇಲೆ ನೋಡಿ ಹೇಳಿತು, ಮೇಲಿರುವ ಆಕಾಶ ಇನ್ನೂ ನೀಲಿಯಾಗಿಯೇ ಇದೆ, ಆದರೆ ಅದನ್ನು ಆಳಿದ ರೆಕ್ಕೆಗಳು ಇನ್ನಿಲ್ಲ. ಸ್ನೇಹಿತರೆ, ಆರಾಮವಾದ ಜೀವನ ಒಂದು ಸ್ಲೋ ಪಾಯ್ಸನ್ ಇದ್ದಾಗೆ. ನಮ್ಮ ಶಕ್ತಿ, ಕೌಶಲ್ಯ ಹಾಗೂ ಧೈರ್ಯವನ್ನು ನಿಧಾನವಾಗಿ ಕುಗ್ಗಿಸುತ್ತಾ ಹೋಗುತ್ತೆ. ಸಮಸ್ಯೆಗಳು, ಕಷ್ಟಗಳು, ಸಂಕಷ್ಟಗಳನ್ನು ಎದುರಿಸಿದಾಗ ಮಾತ್ರ ನಾವು ಒಳಗೆ ಬಲವಾಗುತ್ತೇವೆ. ಆದರೆ ಕೇವಲ ಆರಾಮವನ್ನು ಆರಿಸಿಕೊಂಡರೆ ನಾವು ದುರ್ಬಲವಾಗುತ್ತೇವೆ. ಕಷ್ಟದ ಸನ್ನಿವೇಶ ಬಂದಾಗ ನಾವು ರೆಡಿ ಇರೋದಿಲ್ಲ. ಅದರಿಂದಲೇ ನಾವು ಯಾವಾಗಲೂ ನಮ್ಮ ಆರಾಮವಾದ ಜೀವನದಿಂದ ಹೊರಬರಬೇಕು. ಹಾಗಾದರೆ ಮಾತ್ರ ಜೀವನದಲ್ಲಿ ಏನೇ ಸಮಸ್ಯೆ ಬಂದರೂ ನಾವು ದೃಢವಾಗಿ ನಿಂತು ಮತ್ತೆ ಹಾರಲು ಸಿದ್ಧರಾಗಿರುತ್ತೇವೆ. ಈ ಕತೆ ನಿಮಗೆ ಪ್ರೇರಣೆ ನೀಡಿದ್ದರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ಧನ್ಯವಾದಗಳು.